ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಈ ಏನು ಅನ್ಮ್ಯಾರಿಡ್ ಹುಡುಗರು ಕೇಳ್ತಾ ಇದ್ರಿ ಕ್ವಶನ್ಸು. ಫಸ್ಟ್ ಟೈಮ್ ಸೆಕ್ಸ್ ಮಾಡೋದ್ರಿಂದ ಪ್ರೆಗ್ನೆಂಟ್ ಆಗ್ತಾರಾ, ಇಲ್ಲ ಎಷ್ಟು ಬಾರಿ ಸೆಕ್ಸ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ? ಸೊ ದಯವಿಟ್ಟು ತಿಳಿಸ್ಕೊಡಿ. ಇಲ್ಲಾಂದರೆ ನಾವು ಸೆಕ್ಸ್ ಮಾಡಿಬಿಟ್ಟಿದ್ದೀವಿ, ಹೇಗೆ ಅದನ್ನು ಅವಾಯ್ಡ್ ಮಾಡೋದು, ಪ್ರೆಗ್ನೆಂಟ್ ಆಗ್ತಾರಾ ಅನ್ನೋ ಭಯದಲ್ಲಿದ್ದೀವಿ. ಸೊ ದಯವಿಟ್ಟು ಅದಕ್ಕೆ ಒಂದು ಸೊಲ್ಯೂಷನ್ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಇವತ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ, ಎಷ್ಟು ಬಾರಿ ಸೆಕ್ಸ್ ಮಾಡೋದ್ರಿಂದ ಮಕ್ಕಳಾಗ್ತಾರೆ ಅಂತ ಇದನ್ನ ಯಾರು ಕೇಳ್ತಿದ್ದೀರಪ್ಪ ಅಂದರೆ ಜಾಸ್ತಿ ಅನ್ಮ್ಯಾರಿಡ್, ಅಂದರೆ ಈಗ ಯಾರೋ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮದುವೆಗಿನ ಮುಂಚೆ ಲವರ್ಸ್ ಇರ್ತೀರಾ. ಸೊ ಈ ಥರದವರು ನನಗೆ ಜಾಸ್ತಿ ಈ ಕ್ವಶನ್ನ ಕೇಳ್ತಾ ಇದ್ದೀರಾ. ನಮ್ಮದು ಆಲ್ರೆಡಿ ಸೆಕ್ಸ್ ಆಗಿಬಿಟ್ಟಿದೆ, ಹುಡುಗಿಯರು ನನಗೆ ಕೇಳೋವಂಥದ್ದು ತುಂಬ ಭಯ ಆಗ್ತಾ ಇದೆ ಅಂತಾನು ಕೇಳಿದ್ದೀರಾ. ಮತ್ತು ಇನ್ನು ಕೆಲವರು ಹುಡುಗರು ನನ್ನ ಗರ್ಲ್ ಫ್ರೆಂಡ್ ಜೊತೆ ಈ ಥರ ಸೆಕ್ಸ್ ಮಾಡಿದ್ದೀನಿ, ಒಂದಲ್ಲ ಇಬ್ರು ಜೊತೆ ನಾನು ಸೆಕ್ಸ್ ಮಾಡಿದ್ದೀನಿ ವಿತೌಟ್ ಸೇಫ್ಟಿ. ಸೊ ಅವರು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ ಎಲ್ಲ ಕೇಳಿದ್ದೀರಾ. ಪ್ರೆಗ್ನೆಂಟ್ ಆಗುವಂಥದ್ದು ಎಷ್ಟು ಬಾರಿ ಸೆಕ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಏನಕ್ಕಪ್ಪ ಅಂದರೆ ಈ ಕೆಲವ್ರಿಗೆ ಪಾಪ ಎಷ್ಟೋ ಜನಕ್ಕೆ ಗಂಡ ಹೆಂಡತಿದಿರಿಗೆ ಎಷ್ಟೋ ವರ್ಷಗಳಾದ್ರೂ ಸಹ ಅವರಿಗೆ ಮಕ್ಕಳಾಗಿರೋದಿಲ್ಲ. ಅಂದರೆ ಕೆಲವೊಂದು ಪ್ರಾಬ್ಲಮ್ ಆತನಲ್ಲೂ ಇರುತ್ತೆ ಮತ್ತು ಆಕೆಯಲ್ಲೂ ಇರುತ್ತೆ. ಸೊ ಅವರಿಗೆ ಮಕ್ಕಳಾಗಿರೋದಿಲ್ಲ. ಬಟ್ ಯಾರು ಜಾಸ್ತಿ ಯಾರಿಗೆ ಗೊತ್ತಾ ಈ ಥರ ಫಸ್ಟ್ ಟೈಮಲ್ಲೇ ಪ್ರೆಗ್ನೆನ್ಸ್ ಆಗುವಂಥದ್ದು ಚಾನ್ಸಸ್ ಇರುತ್ತಪ್ಪ ಅಂದರೆ ಯಾರು ಅನ್ಮ್ಯಾರಿಡ್ ಇರ್ತಿರಲ್ಲ, ಸೊ ಅಂಥವರಿಗೆ ಪ್ರೆಗ್ನೆನ್ಸಿ ಬೇಗ ಆಗುವಂಥ ಚಾನ್ಸಸ್ ಇರುತ್ತೆ. ಹುಡುಗಿ ಹೆಲ್ದಿ ಆಗಿದ್ದು ಫಿಟ್ ಆಗಿದ್ದು ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ ಹುಡುಗ ಹುಡುಗಿಗೆ ಅಂದರೆ 100% ನೀವು ಒಂದೇ ಸಲ ಸೆಕ್ಸ್ ಮಾಡಿದ್ರೂ ಸಹ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನಾನು ಎಲ್ರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆ ಇನ್ ಕೇಸ್ ಏನಾದರೂ ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸೇಫ್ಟಿಯನ್ನು ಯೂಸ್ ಮಾಡಿ. ಇವಾಗೆಲ್ಲ ಕಾಂಡೋಮ್ಸ್ ಇದೆ, ಪಿಲ್ಸ್ ಇದೆ, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದ್ರೆ. ಒಬ್ಬ ಪುರುಷನ ವೀರ್ಯಾಣು ಮತ್ತು ಅಂಡಾಣು ಎರಡೂ ಆರೋಗ್ಯವಾಗಿದ್ದು ಸೇರಿದಾಗ ಅದು ನೀವು ಯಾವಾಗಲೇ ಸೆಕ್ಸ್ ಮಾಡಿ ಇನ್ ಕೇಸ್ ಅದೆರಡು ಸೇರಿತು ಅಂದರೆ ಯಾವಾಗ ಬೇಕಾದರೂ ಆಕೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ಪ್ರತಿಯೊಬ್ಬ ಹುಡುಗಿಯರಿಗೆ ಗರ್ಲ್ಸ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಈ ಥರದ್ದು ಯಾವುದೋ ಸಿಚುವೇಶನಲ್ಲಿ ಏನೋ ಒಂದು ಆಗೋಯ್ತು, ಸೊ ನಿಮಗೆ ನೀವೇ ಅದನ್ನು ಮೆಡಿಸನ್ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಕೆಲವ್ರು ನನ್ನನ್ನು ಎಷ್ಟೊಂದು ಜನ ಕೇಳಿದರೆ ಈ ಥರ ಆಗ್ಬಿಟ್ಟಿದೆ ಅಕ್ಕ, ಏನು ಮಾಡೋದು, ಮದುವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಮನೇಲಿ, ನಂಗೆ ಭಯ ಆಗ್ತಿದೆ ಹಂಗೆ ಹಿಂಗೆ ಅಂತ. ದಯವಿಟ್ಟು ಏನಾದರೂ ಒಂದು ತಪ್ಪು ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಹುಡುಗಿಯರು ಮೇಯ್ನ್, ನಾನು ಆ್ಯಸ್ ಎ ಸಿಸ್ಟರ್ ಆಗಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ ನೀವು ಈಗ ಗೊತ್ತಿರಲ್ಲ, ಏನೋ ಒಂದು ಭಯದಲ್ಲಿ ಯಾವುದೋ ಟ್ಯಾಬ್ಲೆಟ್ ಯಾರೋ ಹೇಳಿದ್ರು, ಯಾರೋ ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದಿಲ್ಲ, ಯಾರೋ ರಿಲೇಟಿವ್ ಆಗಿರ್ಬೋದು, ನಿಮ್ಮ ಪ್ರಾಬ್ಲಮ್ಸ್ ಅರ್ಥ ಮಾಡಿಕೊಂಡು ಯಾವುದೋ ಒಂದು ಸಜೆಸ್ಟ್ ಮಾಡ್ತಾರೆ ಅಂತ ದಯವಿಟ್ಟು ಏನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದು ಸೇಫ್ಟಿ ಯೂಸ್ ಮಾಡಲಿಲ್ಲ, ಏನೋ ಆಗೋಯ್ತು ಬೈ ಮಿಸ್ ಆಗಿ ಅಂದರೆ ಹೋಗಿ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಅವ್ರು ಹೇಳ್ತಾರೆ ಏನು ಮಾಡಬೇಕು ಅಂತ, ಅದನ್ನು ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಅದು ನಿಮ್ಮ ಫ್ಯೂಚರಲ್ಲಿ ಮಕ್ಕಳಾಗೋದ್ರ ಮೇಲೆ ಅಥವಾ ನಿಮ್ಮ ಗರ್ಭಕೋಶದ ಮೇಲೆ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಹೇಳಿದ್ದು ಅನ್ಕೋತೀನಿ. ಇನ್ನು ಕೆಲವ್ರು ಕೇಳ್ತೀರಾ ವೀರ್ಯ ಒಂದು ಡ್ರಾಪ್ ಒಳಗಡೆ ಹೋದರೆ ಆಗುತ್ತಾ, ಮತ್ತು ಅವರು ಹೊರಗಡೆ ತೆಗೆದು ಯೋನಿಯಿಂದ ಮೇಲೆ ಔಟ್ ಮಾಡಿದ್ದಾರೆ ಅಂತ. ಬಟ್ ಅದೆಲ್ಲ ಏನೂ ನಡೆಯೋದಿಲ್ಲ. ಇನ್ ಕೇಸ್ ಮಿಸ್ ಆಗಿ ಒಂದು ಡ್ರಾಪ್ ಅಂದರೆ ನಿಮ್ಮ ಬಾಯ್ ಫ್ರೆಂಡ್ನ ಒಂದು ಡ್ರಾಪ್ ಕೂಡ ನಿಮ್ಮ ಏನು ಯೋನಿ ಒಳಗಡೆ ಹೋದರೆ, ಸೊ ಆತನ ಸ್ಪರ್ಮ್ ಏನಿರುತ್ತೆ ವೀರ್ಯ ಅದು ಹೆಲ್ದಿ ಆಗಿದ್ದರೆ 100% ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು.